ಆಕಾಶವಾಣಿ ಮಂಗಳೂರು. ಯುವವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಯುವಜನತೆಗೆ ತಿಳಿದಿರಬೇಕಾದ ಸಾಮಾನ್ಯ ಕಾನೂನು ಸಲಹೆಗಳು ಈ ಕುರಿತು ವಕೀಲರಾದ ಸುಷ್ಮಾ ಬಿ ಶೆಟ್ಟಿ ಇವರೊಡನೆ ಸಂದರ್ಶನ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಎಲ್ರಿಗೂ ನಮಸ್ತೆ. ನಾನು ನಮಿತಾ ಆಂತರ್ಯ ಶೆಟ್ಟಿ. ಸ್ನೇಹಿತರೆ, ನಾವು ದಿನನಿತ್ಯದ ಜೀವನದಲ್ಲಿ ಅನೇಕ ವಿಷಯಗಳನ್ನ ಕಲಿತೀವಿ. ಓದು, ಉದ್ಯೋಗ, ಹಣಕಾಸು, ಆರೋಗ್ಯ. ಆದರೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹಲವಾರು ಬಾರಿ ನಾವು ಗಮನಿಸದೆ ಬಿಡ್ತೀವಿ. ಅದು ಕಾನೂನಿನ ಬಗ್ಗೆ ಮೂಲಭೂತ ಅರಿವು. ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಏನ್ ಪೋಸ್ಟ್ ಮಾಡ್ತೀವಿ, ರಸ್ತೆಯಲ್ಲಿ ವಾಹನ ಓಡಿಸುವಾಗ ಯಾವ ನಿಯಮಗಳನ್ನ ಪಾಲಿಸ್ತೀವಿ, ಯಾರಾದ್ರೂ ಅನ್ಯಾಯ ಮಾಡಿದ್ರೆ ನಾವು ಏನ್ ಮಾಡ್ಬೇಕು ಅಥವಾ ನಮ್ಮ ಹಕ್ಕು ಏನು, ಇಂತಹ ಅನೇಕ ಪ್ರಶ್ನೆಗಳು ಯುವಕರ ಮನಸ್ಸಿನಲ್ಲಿ ಬರ್ತಾನೆ ಇರುತ್ತೆ. ಇವತ್ತಿನ ಕಾಲದಲ್ಲಿ ನಮಗೆ ಕಾನೂನಿನ ಬಗ್ಗೆ ಗೊತ್ತಿಲ್ಲದೆ ಇದ್ರೆ ನಾವು ಸರಿ ಇದ್ರೂ ಕೂಡ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಹಕ್ಕು ಏನು, ನಮ್ಮ ಜವಾಬ್ದಾರಿ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಹಾಗಾದ್ರೆ ನಮ್ಮೆಲ್ಲರಿಗೂ ಅಂದ್ರೆ ಯುವಕರಿಗೆ ಗೊತ್ತಿರಬೇಕಾಗಿರುವಂತಹ ಪ್ರಮುಖ ಕಾನೂನುಗಳು ಯಾವುದು? ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಾತಂತ್ರ್ಯಕ್ಕೆ ಮಿತಿಗಳು ಏನು? ಸೈಬರ್ ಅಪರಾಧಗಳ ಬಗ್ಗೆ ನಾವು ಎಷ್ಟು ಜಾಗರೂಕರಾಗಿರಬೇಕು? ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಮಿಸಸ್ ಸುಷ್ಮಾ ಬಿ ಶೆಟ್ಟಿ, ಅಡ್ವೊಕೇಟ್, BA LLB LLM. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ಸೂಪರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಹೋಗೋಣ ಮ್ಯಾಮ್. ಇವಾಗ ಮೊದಲನೇದಾಗಿ ಯುವಕರಿಗೆ ಕಾನೂನಿನ ಬಗ್ಗೆ ಮಾಹಿತಿ ಇರೋದು ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ? ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಯುವಜನತೆ ಶೋಷಣೆಗೆ ಒಳಪಡ್ತಾರೆ. ಈಗ ಯುವಜನತೆ ತುಂಬಾ ಸೋಷಿಯಲ್ ಮೀಡಿಯಾದ ಬಗ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾರೆ. ಆ ಸಂದರ್ಭಗಳಲ್ಲಿ ಅವರಿಗೆ ಕಾನೂನಿನ ಬಗ್ಗೆ ನಾಲೆಡ್ಜ್ ಇದ್ರೆ ಅವರು ಶೋಷಣೆಗೆ ಒಳಪಡೋದನ್ನ ತಪ್ಪಿಸಬಹುದು. ಅದೇ ರೀತಿ ಅಪರಾಧ ಚಟುವಟಿಕೆಗಳಲ್ಲಿ ಕೆಲವು ಅಪರಾಧ ಚಟುವಟಿಕೆಗಳು ಅಕಸ್ಮಾತ್ತಾಗಿ ಭಾಗಿಯಾಗೋದನ್ನ ತಡೆಯೋದು. ಫಾರ್ ಎಕ್ಸಾಂಪಲ್ ಡ್ರಗ್ಸ್, ನಾರ್ಕೋಟಿಕ್ ಡ್ರಗ್ಸ್ ಡೀಲಿಂಗ್ಸ್ ಎಲ್ಲ ಇರ್ತದೆ. ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮಗೆ ಗೊತ್ತಿರೋದಿಲ್ಲ. ಕೆಲವು ವ್ಯಕ್ತಿಗಳು ಬಂದು ನಮ್ಮನ್ನ ಪಿಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೇಲೆ ಕಾನೂನಾತ್ಮಕ ಕ್ರಮಗಳನ್ನು ತಗೊಳ್ಳುವ ಸಂದರ್ಭದಲ್ಲಿ ಅವರು ಸಹ ಇನ್ವಾಲ್ವ್ ಆಗುವಂತಹ ಸಾಧ್ಯತೆಗಳಿದೆ. ಕೆಲವು ಮಕ್ಕಳು, ಯಂಗ್ಸ್ಟರ್ಸ್, ಇಫ್ ದೇ ಆರ್ ಗೋಯಿಂಗ್ ಫಾರ್ ಕಾಲೇಜ್, ಆ ಟೈಮಲ್ಲಿ ಅವರನ್ನ ಇನ್ವಾಲ್ವ್ ಮಾಡುವಂತಹ ಸಾಧ್ಯತೆಗಳು ಇರ್ತದೆ. ಆ ಸಂದರ್ಭಗಳಲ್ಲಿ ನಿಮಗೆ ಕಾನೂನಿನ ಬಗ್ಗೆ ಅರಿವು ಇದ್ರೆ ನೀವು ಅದರಿಂದ ಶೋಷಣೆಗೆ ಒಳಪಡೋದನ್ನ ತಡಿಬಹುದು ಅಂತ ಒಂದು ಮತ್ತು ಆಕ್ಸಿಡೆಂಟಲಿ ಕೆಲವು ಅಪರಾಧಗಳಲ್ಲಿ ಅವರು ಇನ್ವಾಲ್ವ್ ಆಗೋದನ್ನ ತಡಿಬಹುದು. ಅದೇ ರೀತಿ ಜವಾಬ್ದಾರಿಯುತವಾದ ನಾಗರಿಕರು, ನಮಗೆ ಏನ್ ಹಕ್ಕುಗಳುಂಟು, ಏನ್ ಕಾನೂನು ಉಂಟು ಗೊತ್ತಿದ್ರೆ ನಾವು ಜವಾಬ್ದಾರಿಯುತವಾದ ನಾಗರಿಕರು ಅಂತ ನಮ್ಮ ದೇಶಕ್ಕೆ ನಾವು ಆಸ್ತಿ, ದೇಶದ ಆಸ್ತಿ, ಯುವಜನತೆ ದೇಶದ ಆಸ್ತಿ. ಅವರು ಡ್ರಗ್ಸ್ ಆಗಿದ್ದಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿದ್ದಿರ್ಬೋದು, ಅಥವಾ ಯಾವುದೇ ರೀತಿಯಿಂದ ಅಪರಾಧದಿಂದ ಮುಕ್ತಗೊಳ್ಳೋದಕ್ಕೆ ಕಾನೂನಿನ ಅರಿವು ತುಂಬಾ ಮುಖ್ಯವಾಗಿದೆ. ಓಕೆ, ನಿಮ್ ಪ್ರಕಾರ ಇವಾಗ ಬೇಸಿಕ್ ಆಗಿ ಯಾವ ಲಾಸ್ ಗೊತ್ತಿರಬೇಕು? ಮೊದಲು ಇಂಡಿಯನ್ ಪಿನಲ್ ಕೋಡ್ ಅಂತ ಇತ್ತು. ಈಗ ಅದು ಅಮೆಂಡ್ಮೆಂಟ್ ಆಗಿ ಅಥವಾ ಕಾನೂನೇ ಬೇರೆ ಮಾಡಿದ್ದಾರೆ. ಭಾರತೀಯ ಸುರಕ್ಷಾ ಸಂಹಿತಾ ಅಂತ ಮಾಡಿದ್ದಾರೆ. ಅದರಲ್ಲಿ ಬರುವಂತಹ ಕೆಲವು ಅಪರಾಧಗಳು, ಅದರ ಬಗ್ಗೆ ನಾಲೆಡ್ಜ್ ಇರಬೇಕು. ಯಾವ್ದು ಅಪರಾಧ? ಔಟ್ರೇಜಿಂಗ್ ದ ಮೊಡೆಸ್ಟಿ ಆಫ್ ದ ವಿಮೆನ್, ಅಂದ್ರೆ ಮಹಿಳೆಗೆ ತೊಂದರೆ ಕೊಡುವಂಥದ್ದು, ಒಂದು ಬುಲ್ಲಿಂಗ್ ಆಗಿದ್ದಿರ್ಬೋದು, ಕಿರಿಕಿರಿ ಮಾಡೋದಾಗಿರ್ಬೋದು, ಅದು ಸಹ ಅಫೆನ್ಸ್ ಅನ್ನೋದನ್ನ ಗೊತ್ತಿರಬೇಕು. ಅದೇ ರೀತಿ ರೈಟ್ ಟು ಲೈಫ್ ಅಂಡ್ ಪರ್ಸನಲ್, ನಿಮಗೆ ಗೊತ್ತುಂಟು ಕಾನೂನು, ನಮ್ಮ ಸಂವಿಧಾನ ಉಂಟು. ಸಂವಿಧಾನದ ರೀತಿಯಾಗಿ ನಮಗೆ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ, ಜೀವಿಸುವ ಹಕ್ಕು ಮತ್ತು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ, ಅದೇ ರೀತಿ ಸಮಾನತೆ ಹಕ್ಕು. ನೀವು ಮೂಲಭೂತ ಹಕ್ಕುಗಳ ಬಗ್ಗೆ ನೀವು ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ ಕಲ್ತಿದ್ದೀವಿ. ಸಂವಿಧಾನದ ರೀತಿಯ ನೀವು ಕಲ್ತಿದ್ದೀವಿ ಫಂಡಮೆಂಟಲ್ ರೈಟ್ಸ್. ಆ ರೈಟ್ಸ್ ಗಳ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ದಟ್ ಇಸ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಸಮಾನತೆ ಹಕ್ಕು, ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. ಅದೇ ರೀತಿ ಮಾಹಿತಿ ಹಕ್ಕು, RTA ಅಂತ ಗೊತ್ತುಂಟು ನಿಮಗೆ. ಯಾವುದೇ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈಗ ಕಾನೂನು ಉಂಟು. ಮೊದಲಾದ್ರೆ ನೀವು ಗವರ್ಮೆಂಟ್ ಅಫಿಷಿಯಲ್ಸ್ ಹತ್ರ ಹೋಗಿ ಮಾಹಿತಿ ಕೇಳಿದ್ರೆ ಕೊಡ್ತಾ ಇರ್ಲಿಲ್ಲ. ಈಗ RTA ಆಕ್ಟ್ ಅಂತ ಬಂದಿದೆ, ಮಾಹಿತಿ ಹಕ್ಕು ಅಂತ. ಆ ಕಾನೂನಿನ ಮುಖಾಂತರ ನೀವು ಯಾವುದೇ ಇನ್ಫಾರ್ಮೇಶನ್ ಬೇಕಿದ್ರು, ಎಲ್ಲಿ ಬೇಕಿದ್ರು, ಯಾವುದೇ ಒಂದು ಸಾರ್ವಜನಿಕ ಆಫೀಸ್ಗಳಲ್ಲಿ ನೀವು ಇನ್ಫಾರ್ಮೇಶನ್ ಪಡ್ಕೋಬಹುದು. ಅಲ್ಲಿ ಪಂಚಾಯತ್ ಆಗಿದ್ದಿರ್ಬೋದು ಅಥವಾ ಮುನ್ಸಿಪಾಲಿಟಿ ಆಗಿದ್ದಿರ್ಬೋದು, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ, ಅವೈಲೇಬಿಲಿಟಿ ಇಲ್ಲ, ಆಗ ನೀವು ಇಮಿಡಿಯೇಟ್ ಆಗಿ RTA ಆಕ್ಟ್ ಅಂತ ಉಂಟು, ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ನ ಫಿಲ್ ಮಾಡಿ ನಿಮಗೆ ನಿಮ್ಮ ಹಕ್ಕು, ಅದು ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಆಸ್ ಅ ರೈಟ್.
ಅಟ್ ಪ್ರೆಸೆಂಟ್. ಅದೇ ರೀತಿ ನೀವು ರೈಟ್ ಟು ಎಜುಕೇಶನ್ ಅಂತ ಕೇಳಿದ್ದೀರಾ. ವಿದ್ಯಾಭ್ಯಾಸದ ಹಕ್ಕು ಪ್ರತಿಯೊಬ್ಬರಿಗೂ ಫ್ರೀ ಎಜುಕೇಶನ್ ಕೊಡಬೇಕು ಅನ್ನೋದು ಅದು ಹಕ್ಕು. ಅದು ಗೊತ್ತಿರಬೇಕು. ನಿಮಗೆ ಗೊತ್ತಿದ್ರೆ ಎಜುಕೇಟೆಡ್ ಆದ್ರೆ ಗೊತ್ತಿರ್ತದೆ, ನಾವು ಓದಿಸ್ತೀವಿ ಮಕ್ಕಳನ್ನ. ಅನ್ಎಜುಕೇಟೆಡ್ ಆಗಿದ್ರೆ ಅವರಿಗೆ ಅದ್ರ ಬಗ್ಗೆ ಅರಿವು ಇರಬೇಕು. ಇದ್ರೆ ನೀನು ಎಷ್ಟುವರೆಗೆ ನಿಮಗೆ ಫ್ರೀ ಎಜುಕೇಶನ್ ಉಂಟು? 10th ಫ್ರೀ ಎಜುಕೇಶನ್ಸ್ ಉಂಟು. ಮತ್ತೆ PUC ಡಿಗ್ರಿ ನಿಮಗೆ ಫ್ರೀ ಎಜುಕೇಶನ್ಸ್ ಉಂಟು, ಶಿಕ್ಷಣದ ಹಕ್ಕು. ಅದೇ ರೀತಿ ಭಾರತೀಯ ದಂಡ ಸಂಹಿತೆ, ನಾನು ಆಗ್ಲೇ ಹೇಳಿದ ಹಾಗೆ ಅದು BNS ಅಂತ ಆಗಿದೆ, ಭಾರತೀಯ ನ್ಯಾಯ ಸಂಹಿತೆ ಅಂತಾಗಿದೆ. ಆ ಕಾನೂನಿನ ಬಗ್ಗೆ ಗೊತ್ತಿರಬೇಕು. ಯಾವುದು ಮರ್ಡರ್ ಅನ್ನೋದಕ್ಕೆ ಶಿಕ್ಷೆ ಹೇಗುಂಟು, ಅದೇ ರೀತಿ ರೇಪ್ ಅನ್ನೋದು ಹೇಗೆ ಶಿಕ್ಷೆ ಉಂಟು. ರೇಪ್ ಅನ್ನೋಂಥ ಇನ್ಸಿಡೆಂಟ್ ನಡೆದಾಗ ನಾವು ನಾಗರಿಕರು ನಮಗೆ ಗೊತ್ತಿದ್ರೆ ನಾವು ಇನ್ನೊಬ್ಬರಿಗೆ ನಾಲೆಡ್ಜ್ ಕೊಡ್ಬೋದು. ಇಮಿಡಿಯೇಟ್ಲಿ ಯು ಕ್ಯಾನ್ ಗೋ ಟು ದ ಪೊಲೀಸ್ ಸ್ಟೇಷನ್, ಕಂಪ್ಲೇಂಟ್ ಕೊಡ್ಬೋದು. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಹೇಳ್ತೀವಿ ನಾವು. ನಿಮಗೆ ಗೊತ್ತಿರುವಂತಹ ಲ್ಯಾಂಗ್ವೇಜ್ ಅಲ್ಲಿ ನೀವು ಒಂದು ಬರವಣಿಗೆಯಲ್ಲಿ ಕೊಟ್ಟು ಕಂಪ್ಲೇಂಟ್ ಕೊಡಬಹುದು. ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ದಟ್ ಈಸ್ ಅಷ್ಟೆಲ್ಲ ಸೈಬರ್ ಮಾಹಿತಿ. ಈಗ ಹೇಳಿದಾಗೆ ಸೋಷಿಯಲ್ ಮೀಡಿಯಾಗೆ ಮಕ್ಕಳು ಅಟ್ರಾಕ್ಟ್ ಆಗ್ತದೆ ಹೇಳಿದ್ರಲ್ಲಿ, ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಂತ ಉಂಟು. ಅದ್ರ ಪ್ರಕಾರ ನೀವು ಒಂದು ಪರ್ಮಿಷನ್ ಇಲ್ಲದೆ ಒಂದು ಹುಡುಗಿದು ಫೋಟೋ ಪೋಸ್ಟ್ ಮಾಡಿದ್ರು ವಿತೌಟ್ ಪರ್ಮಿಷನ್, ಇಟ್ ಈಸ್ ಸ್ಪಾಯ್ಲಿಂಗ್ ಹರ್ ಇಮೇಜ್ ಅಂತ ಹೇಳ್ತೀವಲ್ವ, ಅವಳ ವ್ಯಕ್ತಿತ್ವಕ್ಕೆ ಕುಂದು ಬರುವಂತ ರೀತಿಯಲ್ಲಿ ನೀವು ಅವಳ ಫೋಟೋವನ್ನ ಪೋಸ್ಟ್ ಮಾಡಿದ್ರೆ, ಈಗ ಫ್ರೆಂಡ್ಸ್ ನಾವು ವಾಟ್ಸಪ್ ಅಲ್ಲಿ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಲ್ಲೆಲ್ಲ ಮಾಡ್ತೀವಿ, ಬಟ್ ಅವಳ ವ್ಯಕ್ತಿತ್ವಕ್ಕೆ ಚ್ಯುತಿ ಬಂತು ಅಂತ ಹೇಳಿದ್ರೆ ಅದು ಶಿಕ್ಷಾರ್ಹ ಅಪರಾಧ. ಅವಳು ಕಂಪ್ಲೇಂಟ್ ಮಾಡಿದ್ರೆ ಇನ್ ಅಕಾರ್ಡೆನ್ಸ್ ವಿತ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಅದರ್ವೈಸ್ ಭಾರತೀಯ ನ್ಯಾಯ ಸಂಹಿತೆ. ಈಗ ಅದ್ರ ಪ್ರಕಾರ ನೀವು ಕಾನೂನು ರೀತಿಯಾದಂತಹ ಆಕ್ಷನ್ ತಗೋಬಹುದು ಅವರ ವಿರುದ್ಧ. ಅದೇ ರೀತಿ ಮೋಟಾರ್ ವೆಹಿಕಲ್ಸ್, ಮೇನ್ ಆಗಿ ನೀವು ಯುವಜನತೆಗೆ ತಗೊಂಡ್ರೆ ಮೋಟಾರ್ ವೆಹಿಕಲ್ಸ್ ಅವರು ನಿಮಗೆ ಗೊತ್ತುಂಟು. ಈಗ ಮೈನಸ್ ಸಹ ಕೆಲವು ಸಂದರ್ಭಗಳು ಮೈನಸ್ ನಿಮಗೆ ಏಜ್ ಕನ್ಸಿಡರೇಷನ್ ಅಂತ ಬಂದಾಗ 18 ವರ್ಷಕ್ಕಿಂತ ಕೆಲವನಿಗೆ ಮೈನಸ್ ಅಂತ ಹೇಳ್ತೀವಿ. ಅವರು ಗಾಡಿ ಓಡಿಸಬಾರ್ದು. 18 ತುಂಬಿದ ನಂತರ ಒಟ್ರಾಸಿ ಗಾಡಿ ಓಡಿಸೋಕ್ಕಾಗೋದಿಲ್ಲ ವಿತ್ ಲೈಸೆನ್ಸ್. ಅದಲ್ಲದೆ ಸೈಬರ್ ಕಾನೂನುಗಳು ಮತ್ತೆ ಕನ್ಸ್ಯೂಮರ್ ಗ್ರಾಹಕರ ಕಾನೂನುಗಳು ಅಂತ ಗೊತ್ತುಂಟು ನಿಮಗೆ. ಒಂದು ನೀವು ಪ್ರಾಡಕ್ಟ್ ನ ಅಂಗಡಿಯಿಂದ ಪರ್ಚೇಸ್ ಮಾಡ್ತೀರಾ, ಅದರಲ್ಲಿ MRP ಬೇರೆ ಇದ್ದು ಎಕ್ಸ್ಟ್ರಾ, ಅದು ನಮ್ಮ ಹಕ್ಕು, ಎಕ್ಸ್ಟ್ರಾ ನಾವು ಪೇ ಮಾಡ್ಲಿಕ್ಕೆ ಬರೋದಿಲ್ಲ. MRP ಹೇಗುಂಟು ಅದಕ್ಕೆ ಮಾತ್ರ ನಾವು ಪೇಮೆಂಟ್ ಮಾಡಬೇಕು. ದಟ್ ಇಸ್ ಕನ್ಸ್ಯೂಮರ್ ರೈಟ್, ಗ್ರಾಹಕರ ಹಕ್ಕುಗಳು ಅಂತ. ಈಗ ಒಂದು ಎಕ್ಸ್ಪೈರಿ ಆಗಿರೋಂಥ ಒಂದು ಪ್ರಾಡಕ್ಟ್ ಅನ್ನು ನಿಮಗೆ ಕೊಟ್ರೆ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಬೋದು, ನೋಡಿ ತಗೊಳ್ಬೇಕು. ದಟ್ ಈಸ್ ಯುವರ್ ರೈಟ್. ನೀವು ನೋಡದೆ ತಗೊಂಡು ದುಡ್ಡು ಕೊಟ್ಟು ಮನೆಗೆ ಹೋದ್ರೆ ಮತ್ತೆ ಆಗೋದಿಲ್ಲ. ಹೋದ್ರೆ then you can complaint against that. ಬಟ್ ಅದು ಪ್ರಾಡಕ್ಟ್ ಅಲ್ಲಿಂದನೇ ತಗೊಂಡಿರ್ತೀವಿ ಅಂತ ಅದಕ್ಕೆ ಬಿಲ್ ತಗೊಳ್ಬೇಕು. ಅದಕ್ಕೆ ಹೇಳುದು, ಅದು ಗ್ರಾಹಕರ ನೀವು ಬಿಲ್ ತಗೊಳ್ಬೇಕು. ಈಗ ನೀವು ಮಾಲಿಗೆಲ್ಲ ಹೋದಾಗ ಬಿಲ್ ಸಿಗ್ತದೆ, ದಿನಸಿ ಅಂಗಡಿಯಲ್ಲಿ ಕೆಲವೊಂದು ಚಿಪ್ಸ್ ತಗೊಂಡು ವಾಪಸ್ ಬರ್ತದೆ. ಅದಕ್ಕೆ ಹೇಳೋದು ನೀವು ನೋಡಿ ತಗೊಳ್ಳಿ ಆಗ ಅಂತ. ನೋಡಿ ತಗೊಳ್ಳೋದು ಅದು ಒಂದು ನಿಮ್ಮ ಅರಿವು ನಿಮಗೆ. ಅಂದ್ರೆ ನೀವು ನೋಡದೆ ತಗೊಂಡು ಸೀದಾ ಹೋದ್ರೆ ಆ ಅಂಗಡಿಯವನು ರಿಸಿಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪ್ರಯೋಜನ ಇಲ್ಲ. ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಗ್ರಾಹಕರ ವೇದಿಕೆ ಅಂತ ಉಂಟು, ಪ್ರತಿ ಜಿಲ್ಲೆಯಲ್ಲೂ ಒಂದು ಗ್ರಾಹಕರ ವೇದಿಕೆ ಉಂಟು. ಅದರಲ್ಲಿ ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಕಮಿಷನ್ಸ್ ಉಂಟು. ಪ್ರತಿ ಜಿಲ್ಲೆಗೂ ಇರಬೇಕು ಅಂತ ಉಂಟು. ಡಿಸ್ಟ್ರಿಕ್ಟ್ ಫಾರಂ ಅಂತ ಹೇಳ್ತಾರೆ ಅದಕ್ಕೆ, ಗ್ರಾಹಕರ ವೇದಿಕೆಗಳು. ಇದು ಇವಾಗ ಕನ್ಸ್ಯೂಮರ್ ರೈಟ್ಸ್ ಅನ್ನೋದಾಗ ಎಲ್ಲಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವಂತದ್ದು? ಅದು ಅಲ್ಲೇ ಹೋಗುದು ನಾವು. ಅಂದ್ರೆ ನಿಮಗೆ ನಾಲೆಡ್ಜ್ ಇದ್ರೆ ನೀವೇ ಹಾಕ್ಬಹುದು. ಕರೆಕ್ಟ್ ಅಲ್ವಾ? ಹಾಗೂ ಅದೇ ಅರಿವಿರಬೇಕು ಅಂತ. ಹೌದು. ಓಕೆ. ಮತ್ತೆ ಪ್ರಾಪರ್ಟಿ ರೈಟ್ಸ್, ಆಸ್ತಿಯ ಹಕ್ಕು ಅಂತ. ತಂದೆ ತಾಯಿಯಿಂದ ನಮಗೆ ಆಸ್ತಿ ಬರ್ತದೆ, ಅಜ್ಜನಿಂದ ಆಸ್ತಿ ಬರ್ತದೆ. ಆ ಆಸ್ತಿ ಯಾರಿಗೆ, ಹೇಗೆ? ನಮ್ಮ ದೇಶ ಸೆಕ್ಯುಲರ್ ದೇಶ, ಜಾತ್ಯತೀತ ದೇಶ. ನಮ್ಮಲ್ಲಿ ಹಿಂದೂ ಲಾ ಉಂಟು, ಮೊಹಮ್ಮಡನ್ ಲಾ ಉಂಟು, ಕ್ರಿಶ್ಚಿಯನ್ ಲಾ ಉಂಟು. ಅದ್ರ ಪ್ರಕಾರ ಆಸ್ತಿ ಹಕ್ಕು ಯುವಜನತೆಗೆ ಗೊತ್ತಿರಬೇಕು. ನನ್ನ ತಂದೆಯ ನಂತರ ಯಾರಿಗೆ ಬರ್ತದೆ, ನನ್ನ ಪಿತ್ರಾರ್ಜಿತ ಆಸ್ತಿ ಯಾರಿಗೆ ಹೋಗ್ತದೆ, ಹಕ್ಕುಗಳು ಅಂತ ಹೇಳ್ಬೇಕಾದ್ರೆ ಆಸ್ತಿ ಹಕ್ಕು ಸಹ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದ್ರೆ ನೀವು ವಕೀಲರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಅದರ್ವೈಸ್ ನೀವು ಹೇಳಿದ ಹಾಗೆ ಸ್ವಯಾರ್ಜಿತ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿ ಅಂತ ಬರ್ತದೆ. ಸ್ವಯಾರ್ಜಿತ ಆಸ್ತಿಯಲ್ಲಿ ನಿಮಗೆ ಹಕ್ಕು ಕೇಳುವಂತ ಬರೋದಿಲ್ಲ. ನಾನೇ ನನ್ನ ಪೇರೆಂಟ್ಸ್ ಅವರ ಇನ್ಕಮ್ ಇಂದ ಪರ್ಚೇಸ್ ಮಾಡಿದಂತಹ ಪ್ರಾಪರ್ಟೀಸ್ ಇರ್ತದೆ. ಅದಕ್ಕೆ ಮಕ್ಳಿಗೆ ರೈಟ್ಸ್ ಅಂತ ಹೇಳಿದ್ರೆ ಅವರು ಆಸ್ತಿಯ ಬಗ್ಗೆ ವಿಲೇವಾರಿ ಮಾಡದೆ ಏನಾದ್ರು ಡೆತ್ ಆದ್ರೆ ಆ ಸಂದರ್ಭಗಳಲ್ಲಿ ನಮಗೆ ಇಮಿಡಿಯೇಟ್ ಹಕ್ಕು ಬರ್ತದೆ. ಅದೇ ಹಕ್ಕು ಯಾರಿಗೆ? ಒಬ್ಬ ವ್ಯಕ್ತಿ ಹಿಂದೂ ಗಂಡಸು ಆಸ್ತಿಯ ಹಕ್ಕು ಯಾರಿಗೆ? ಅವರ ಹೆಂಡತಿ ಮಕ್ಕಳಿಗೆ. ನಾರ್ಮಲಿ ನಾವು ಹೆಂಡತಿ ಮಕ್ಕಳಿಗೆ ಇಲ್ಲ, ತಾಯಿ ಇದ್ರೆ ತಾಯಿಗೆ ಉಂಟು. ತಾಯಿ ಮತ್ತು ಮಕ್ಕಳಿಗೆ, ಹೆಂಡತಿ ಮತ್ತು ಮಕ್ಕಳಿಗೆ. ಅವರು ಅನ್ಮ್ಯಾರಿಡ್ ಆಗಿದ್ರೆ ಆ ವ್ಯಕ್ತಿ ಯಾರಿಗೆ ಹಕ್ಕು? ಅದೇ ಹೇಳಿದ್ದು. ಅದಕ್ಕೋಸ್ಕರ ನಮಗೆ ಕಾನೂನಿನ ಅರಿವು ಇರಬೇಕು ಅಂತ ಹೇಳ್ಬಿಟ್ಟು ಪ್ರಾಪರ್ಟಿ ರಿಲೇಟೆಡ್, ಆಸ್ತಿಗೆ ರಿಲೇಟೆಡ್. ಅದಲ್ಲದೆ ನಿಮಗೆ ಮ್ಯಾರೇಜ್ ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏಜ್ ಆಫ್ ಮ್ಯಾರೇಜ್ 18, 21 ಇಯರ್ಸ್. ಅದೇ ರೀತಿ ಇದನ್ನ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೆಂಟ್ ಆಕ್ಟ್ ಅಂತ ಉಂಟು. ರಿಲೇಟೆಡ್ ಟು ಅವರ ಹೆಲ್ತ್
ಹೆಲ್ತಿಗೆ ತೊಂದರೆ ಆಗುತ್ತೆ, ಮಕ್ಕಳ ಹೆಲ್ತಿಗೆ ತೊಂದರೆ ಆಗುತ್ತದೆ ಅಂತ ಒಂದು ಉದ್ದೇಶದಿಂದ 18 ಮತ್ತು 21 ಮಾಡಿದ್ದಾರೆ. ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೆಂಟ್ ಆಕ್ಟ್ ಅಂತ ಸಪರೇಟ್ ಉಂಟು. ಮಕ್ಕಳಿಗೆ ಮದುವೆ ಮಾಡಿದ್ರೆ ತಂದೆ ತಾಯಿಗೆ ಪ್ರತಿಯೊಬ್ಬರಿಗೂ ಶಿಕ್ಷೆ ಉಂಟು ಅಂತ. ಈ ಕಾನೂನುಗಳ ಬಗ್ಗೆ ನಮಗೆ ಗೊತ್ತಿದ್ರೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು, ಮತ್ತೆ ಇನ್ನೊಬ್ರು ನೆರೆಹೊರೆ ಆಗಿರ್ಬೋದು, ಗೆಳೆಯರಾಗಿರ್ಬೋದು, ಸ್ನೇಹಿತರು, ಕುಟುಂಬಸ್ಥರು ಯಾರಿಗೆ ಬೇಕಿದ್ರು ನಾಲೆಜ್ ಕೊಡಬಹುದು ಅಂತ. ಓಕೆ, ಇವಾಗ ಒಂದು ಸುಸೈಡ್ ಆಯ್ತು ಅಂತ ಅನ್ಕೊಳ್ಳೋಣ. ಆ ಸುಸೈಡ್ ಆದ ಕೂಡಲೇ ಅವ್ರನ್ನ ಮುಟ್ಟಕ್ಕೂ ಭಯ ಪಡ್ತಾರೆ. ಮುಟ್ಬಾರ್ದು. ನೀವು ಇನ್ಫಾರ್ಮೇಶನ್ ಕೊಡಬೇಕು, ಇಮಿಡಿಯೇಟ್ ಇನ್ಫಾರ್ಮೇಶನ್ ಕೊಡಬೇಕು ಪೊಲೀಸ್ ಆಫೀಸರ್ಗೆ. ಅದರ್ವೈಸ್ ವಿತ್ ರಿಗಾರ್ಡ್ ತಹಸೀಲ್ದಾರ್ ಅಂತ ಇರ್ತಾರೆ, ನಿಮಗೆ ಗೊತ್ತುಂಟು. ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳು ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕು. ಆ ಕ್ರೈಮ್ ಸೀನ್ ಅನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಫಸ್ಟ್ ಆಫ್ ಆಲ್ ಅಂದ್ರೆ ಏನಾದ್ರು ತೊಂದರೆ ಆಗ್ತಿದೆ ಅಂತ ಸೇವ್ ಮಾಡ್ಬೋದು, ಬಟ್ ಇನ್ಸಿಡೆಂಟ್ ಆಗಿದೆ ಅಂತ ಆದ ತಕ್ಷಣ ನಾವು ಮುಟ್ಟಕ್ಕೆ ಹೋಗ್ಬಾರ್ದು. ಓಕೆ, ಇವಾಗ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ಅವಾಗ ಅಲ್ಲಿ ಸೇವ್ ಮಾಡ್ಲಿಕ್ಕೆ ಹೋಗ್ಬೋದಾ? ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಆಕ್ಟ್ ನೀವು ಹೇಳಿದ್ರಲ್ಲ, ಅಲ್ಲಿ ಮುಟ್ಟಕ್ಕೆ ಹೋಗೋದಿಲ್ಲ, ಪ್ರಶ್ನೆ ಅಲ್ಲ. ಈಗ ನೀವು ಹೇಳಿದಾಗೆ ವಿಡಿಯೋ ತೆಗೆದು ವೈರಲ್ ಮಾಡ್ತಾರೆ, ಸೇವ್ ಮಾಡೋದಕ್ಕಿಂತ ಮುಂಚೆ ಇದು ಮಾಡ್ತಾರೆ ಅಂತ. ಇಲ್ಲ, ನಿಮಗೆ ಇಮಿಡಿಯೇಟ್ ಆಗಿ ನಿಮ್ಮ ಮೇಲೆ ಏನು ಕಾನೂನು ರೀತಿಯಾದಂತ ಆಕ್ಷನ್ ತಗೊಳ್ಳೋದಿಲ್ಲ. ನೀವು ಇಮಿಡಿಯೇಟ್ ಅವ್ರನ್ನ ಸೇವ್ ಮಾಡಬಹುದು. ಆಕ್ಸಿಡೆಂಟ್ ಆದ ಕೂಡಲೇ ಅವ್ರನ್ನ ಸೇವ್ ಮಾಡೋದ್ರಲ್ಲಿ ಯಾರಿಗೂ ಪ್ರಾಬ್ಲಮ್, ಯಾರಿಗೂ ಕಾನೂನು ರೀತಿಯಾದಂತ ಯಾವ ತೊಂದರೆ ಬರೋದಿಲ್ಲ. ಓಕೆ, ಆದ್ರೆ ಹಾಸ್ಪಿಟಲ್ ಹೋದ ನಂತರ ರಿಪೋರ್ಟ್ ಮಾಡ್ಬೇಕಾಗತ್ತಾ? ರಿಪೋರ್ಟ್ ಮಾಡ್ಬೇಕು. ಅಲ್ಲಿ ಇರ್ತಾರಲ್ವಾ, ಅಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಹಾಸ್ಪಿಟಲ್ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಮಿಡಿಯೇಟ್ ಬಂದಾಗ ನೀವೊಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಅಲ್ಲಿ ವೇಟ್ ಮಾಡಿ, ನೀವು ಏನ್ ನೋಡಿದ್ರೆ ಏನ್ ಮಾಡಿದಿರ ಅಂತ ಇನ್ಫಾರ್ಮೇಶನ್ ಕೊಟ್ರೆ ಸಾಕು. ಓಕೆ, ಬೇರೆ ರೀತಿ ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ. ಇವಾಗ ಯಾರಿಗಾದ್ರೂ ಏನೋ ಒಂದು ಅನ್ಯಾಯ ಆಯ್ತು, ಇನ್ಜಸ್ಟಿಸ್ ಆಯ್ತು, ಅವ್ರು ತಗೋಬೇಕಾಗಿರುವಂತಹ ಫಸ್ಟ್ ಸ್ಟೆಪ್ ಏನು? ಅದು ಯಾವುದೇ ವಿಷಯದಲ್ಲಾಗಿರಬಹುದು. ಈಗ ನೀವು ಒಂದು ಇನ್ಜಸ್ಟಿಸ್ ಅಂತ ಹೇಳಿದ ತಕ್ಷಣ ನಿಮಗೆ ಅನ್ಯಾಯ ಅಂತ ಹೇಳಿದ್ರಲ್ಲ, ಅನ್ಯಾಯ ಅಂತ ಹೇಳಿದ್ರೆ ನಿಮಗೆ 2 ರೀತಿಯಾದಂತಹ ಅನ್ಯಾಯಗಳುಂಟು. ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತಹ ಅನ್ಯಾಯಗಳು. ಈಗ ನಾನು ಹೇಳಿದೆ BNS ಅಂತ, ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಯಾವ ತಪ್ಪು ಮಾಡ್ತಾರಲ್ವ ಅದನ್ನ ಅಪರಾಧ ಅಂತ ಹೇಳ್ತೀವಿ ಅಂತ. ಈಗ ನಾವು ಯಾವುದೇ ಒಂದು ವ್ಯಕ್ತಿ ಅಪರಾಧ ಮಾಡಿದಾನೆ ಅಂತ ಹೇಳಿದ್ರೆ ಅವನ್ನ ಅಪರಾಧಿ ಅಂತ ಹೇಳೋದಿಲ್ಲ, ಆರೋಪಿ ಅಂತ ಹೇಳ್ತಾರೆ. ಅಕ್ಯೂಸ್ಡ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡೋದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಿರ್ಬೋದು. ಆರೋಪಿ ಅಂತ ಹೇಳ್ತಾರೆ ಹೊತ್ತು ಅಪರಾಧಿ, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಪ್ರೂವ್ಡ್. ಎಲ್ಲಿವರೆಗೆ ಎವಿಡೆನ್ಸ್ ತಗೊಂಡು ಪ್ರೂವ್ ಮಾಡುವ ತನಕ ಅವನ ಆರೋಪಿ. ಆ ರೀತಿಯಾದಂತಹ ಆರೋಪಗಳು, ಅಪರಾಧಗಳು, ಮರ್ಡರ್ ಆಗಿದ್ದಿರ್ಬೋದು, ರೇಪ್ ಆಗಿದ್ದಿರ್ಬೋದು, ಕಳ್ಳತನ ಆಗಿದ್ದಿರ್ಬೋದು, ದರೋಡೆ ಆಗಿದ್ದಿರ್ಬೋದು, ಆ ರೀತಿಯಾದಂತಹ ಅಪರಾಧಗಳು ನಡೆದಾಗ ನೀವು ಭಾರತೀಯ ನ್ಯಾಯ ಸಂಹಿತೆ ಅಂತ ಉಂಟು, ಅದರ ರೀತಿ ನಿಮಗೆ ಕಾನೂನು ಗೊತ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ. ನೀವು ಇಮಿಡಿಯೇಟ್ ಆಗಿ, ಈಗ ಒಂದು ಮನೆಯಲ್ಲಿ ಕಳ್ತನ ಆಗಿದೆ ಅಥವಾ ಒಂದು ರಾಬರಿ ಆಗಿದೆ, ಆ ಸಂದರ್ಭದಲ್ಲಿ, ಅಥವಾ ಪಕ್ಕದ ಮನೆಯಲ್ಲಿ ಏನಾದ್ರು ತೊಂದರೆ ಆಗಿದೆ, ಡೆತ್ ಆಗಿದೆ, ಮರ್ಡರ್ ಅಂತ ನಿಮಗೆ ಡೌಟ್ ಉಂಟು, ಆ ಸಂದರ್ಭಗಳಲ್ಲಿ ನೀವು ಪೊಲೀಸ್ ಸ್ಟೇಷನ್, ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡಬೇಕಾಗ್ತದೆ. ಕಂಪ್ಲೇಂಟ್ ಎನಿ ಲ್ಯಾಂಗ್ವೇಜ್, ನಿಮ್ಮ ಕೇಸ್ ಸಮಂಜಸ, ನಿಮಗೆ ಯಾವುದು ಲ್ಯಾಂಗ್ವೇಜ್ ಫ್ಲೂಯೆನ್ಸ್ ಇದೀರಾ ಆ ಲ್ಯಾಂಗ್ವೇಜ್ ಅಲ್ಲಿ ಬರೆದು ನೀವು ಕಂಪ್ಲೇಂಟ್ ಕೊಡಬೇಕು. ಅದು ನಮಗೆ ಕಂಪ್ಲೀಟ್ ರೈಟ್ಸ್ ಇದೆ, ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ನಾವು ಬರಿಬಹುದು ಉಂಟು. ಅದನ್ನ ಯಾರಾದ್ರೂ ಟ್ರಾನ್ಸ್ಲೇಟ್ ಮಾಡ್ತಾರೆ ಮತ್ತೆ. ಬಟ್ ನಿಮಗೆ ಗೊತ್ತಿರುವಂತ ಲ್ಯಾಂಗ್ವೇಜ್ ನೀವು ಬರೆಯೋಕೆ, ಇಫ್ ಯು ಆರ್ ಏಬಲ್ ಟು ರೈಟ್ ಅಂತ ಹೇಳ್ತೀವಲ್ಲ, ಬರೆಯೋಕೆ ಆಗದೆ ಇದ್ದಾಗ ಅಲ್ಲಿ ಪೊಲೀಸ್ ಸ್ಟೇಷನ್ ಒಬ್ಬರು ವ್ಯಕ್ತಿ ಇರ್ತಾರೆ, ಆ ವ್ಯಕ್ತಿ ಹತ್ರ ಹೇಳಿ ಬರೆಸ್ಬಹುದು. ನೀವು ಅಲ್ಲಿ ಬರೀತಾರೆ, ನಾನು ಅವರು ಹೇಳಿದ್ದನ್ನು ನಾನು ಬರ್ದಿದ್ದೀನಿ ಅಂತ ಬರೆದು ಬಿಟ್ಟು ಸಿಗ್ನೇಚರ್ ತಗೊಳ್ತಾರೆ. ಇಫ್ ಯು ಆರ್ ಅನೇಬಲ್ ಟು ಸೈನ್, ಹೆಬ್ಬೆಟ್ ತಗೊಳ್ತಾರೆ. ಓಕೆ, ಇವಾಗ ಸಾಮಾನ್ಯವಾಗಿ ಹೆಚ್ಚಿನವ್ರು ಹೇಳ್ತಾರೆ ರೈಟ್ ಟು ಸ್ಪೀಚ್ ಅನ್ನೋದೊಂದಿದೆ. ಈ ರೈಟ್ ಟು ಸ್ಪೀಚ್ ಅನ್ನೋದು ಎಷ್ಟರ ಮಟ್ಟಕ್ಕೆ ಮ್ಯಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದವ್ರ ಬಗ್ಗೆ ಬೇಕಾದ ರೀತಿ ಹಾಕೋದು ರೈಟ್ ಆಫ್ ಸ್ಪೀಚ್? ಇಲ್ಲ, ರೈಟ್ ಆಫ್ ಸ್ಪೀಚ್ ಅಂತ ಹೇಳಿದ ತಕ್ಷಣ ಇದು ಅದೊಂದು ಮೂಲಭೂತ ಹಕ್ಕು. ಕಾನ್ಸ್ಟಿಟ್ಯೂಷನ್ ಆಗ ಹೇಳಿದ ಹಾಗೆ ಸಂವಿಧಾನ, ನಮ್ಮ ದೇಶದ ಸಂವಿಧಾನ ಉಂಟು. ಸಂವಿಧಾನದಲ್ಲಿ ನಿಮಗೆ ಬರುವಂತಹ ಮೂಲಭೂತ ಹಕ್ಕುಗಳಲ್ಲಿ ಒಂದು ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಅಲ್ಲಿ ನೀವು ನಿಮ್ಮ ಮಾತನ್ನ ನೀವು ಎಷ್ಟು ಬೇಕಿದ್ರೂ ಮಾತಾಡ್ಬೋದು. ಇನ್ನೊಬ್ಬರ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಘಾಸಿಗೊಳಿಸುವ ಹಾಗೆ ಅಥವಾ ಅವರ ಹಕ್ಕನ್ನ ಚ್ಯುತಿಗೊಳಿಸುವ ಹಾಗೆ ನೀವು ಮಾತಾಡ್ಲಿಕ್ಕಿಲ್ಲ. ಅದಕ್ಕೆ ಅಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿದ್ದಿರ್ಬೋದು, ಫೇಸ್ಬುಕ್ ಆಗಿದ್ದಿರ್ಬೋದು, ವಾಟ್ಸ್ಆಪ್ ಆಗಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಬೇಕಾದಾಗಿ ಇನ್ನೊಬ್ಬರ ಬಗ್ಗೆ ಪೋಸ್ಟ್ ಮಾಡುವಂತ ಅವಕಾಶ ನಿಮಗೆ ಇಲ್ಲ. ಇನ್ಫಾರ್ಮೇಶನ್ ಈಗ ಸೋಷಿಯಲ್ ಮೀಡಿಯಾ ಥ್ರೂ ಆದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂತ
ಅಂತ ಉಂಟು, ಮಾಹಿತಿ ತಂತ್ರಜ್ಞಾನ ಕಾಯ್ದೆ. ಆ ಕಾಯ್ದೆ ಪ್ರಕಾರ ಅವರು ನಿಮ್ಮ ವಿರುದ್ಧ ಕೇಸ್ ಹಾಕಬಹುದು. ಮಾನನಷ್ಟ ಮೊಕದ್ದಮೆ ಅಂತ ಹಾಕ್ತಾರೆ. ನಿಮ್ಮ ಅದೇ ವ್ಯಕ್ತಿತ್ವಕ್ಕೆ ತೊಂದರೆ ಆದಂತಹ ಸಂದರ್ಭದಲ್ಲಿ ಮಾನನಷ್ಟ ಮೊಕದ್ದಮೆ BNS ಆಕ್ಟ್ ಅಂತ, ಭಾರತೀಯ ನ್ಯಾಯ ಸಂಹಿತೆ. ಇದು ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕೊಡುವಂತಹ ಕಂಪ್ಲೇಂಟ್ಗಳು. ರೈಟ್ ಟು ಸ್ಪೀಚ್ ಅಂತ ಹೇಳಿದ ತಕ್ಷಣ ನಿಮಗೆ ಮಾತಾಡೋ ಹಕ್ಕುಂಟು, ವಾಕ್ ಸ್ವಾತಂತ್ರ್ಯ ಉಂಟು ಅಂತ ಯಾರ ಬಗ್ಗೆ ಬೇಕಿದ್ರು ಹೇಗೆ ಬೇಕಿದ್ರು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ಅಲ್ಲಿ ತಡೆ ಉಂಟು. ನಿಮಗೆ ನಮ್ಮ ಬಗ್ಗೆ ಎಷ್ಟು ಬೇಕಿದ್ರು ಮಾತಾಡಬಹುದು, ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ರಾಜಕೀಯ ವ್ಯಕ್ತಿಗಳು ಮಾತಾಡ್ಬೇಕಾದ್ರೆ ಅವ್ರಿಗೆ ಯಾವ್ದು ಪ್ರಾಬ್ಲಮ್ ಬರಲ್ಲ ಅಂತಲ್ಲ, ಅವರು ಅಂದ್ರೆ ಒಬ್ರ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಜೆನ್ವಿನ್ ರೀಸನ್ ಇದ್ದು ಅಥವಾ ಪ್ರೂಫ್ ಇದ್ದು ಮಾತಾಡಿದ್ರೆ ಓಕೆ. ಅದರ್ವೈಸ್ ಅದೇ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ನೀವು ನೋಡಿದಿರ್ಬೋದು ಸುಮಾರು ಕೇಸಸ್ ಅಲ್ಲಿ, ನೀವು ಇಲ್ಲಿಯ ನಮ್ಮ ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ವಿರುದ್ಧ ಆಗಿದ್ದಿರ್ಬೋದು, ಮಾನನಷ್ಟ ಮೊಕದ್ದಮೆ ಹಾಕಿರ್ತಾರೆ. ಆದ ಕಾರಣ ನ್ಯೂಸ್ ಅಲ್ಲೂ ಕೂಡ ಯಾರ ಬಗ್ಗೆ ಆದ್ರೂ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಕ್ವಶನ್ ಮಾರ್ಕ್. ಹೌದು, ಆ ಕ್ವಶನ್ ಮಾರ್ಕ್ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಕ್ವಶನ್ ಮಾರ್ಕ್ ಹಾಕಿದ್ರೆ ಅಂತಲ್ಲ, ನಿಮಗೆ ಪ್ರೂಫ್ ಇದ್ರೆ, ನಿಮಗೆ ಎವಿಡೆನ್ಸ್ ಪ್ರೂಫ್ ಇದ್ರೆ ನೀವು ಮಾತಾಡ್ಬೋದು. ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ತುಂಬಾ ಫೇಮಸ್ ಇರ್ತಾರೆ, ಅವ್ರು ಎರಡನೇ ಮದುವೆ ಆಗಿದ್ದಾರೆ ಇನ್ನೊಂದು ಅಂತ ಹೇಳ್ಬಿಟ್ಟು ನಾವು ಸ್ಟೇಟ್ಮೆಂಟ್ ನಮಗೆ ಬೇಕಾದಾಗಿ ಕೊಡೋದಲ್ಲ, ಅಲ್ಲಿ ಪ್ರೂಫ್ ಇರಬೇಕು. ಯಾವುದೇ ಸಿನಿಮಾದ ವ್ಯಕ್ತಿಗಳು, ಸೆಲೆಬ್ರಿಟೀಸ್ ಅಂತ ಹೇಳ್ತೀವಲ್ಲ, ಅದು ರಾಜಕೀಯದವರಾಗಿದ್ದಿರ್ಬೋದು, ಅದು ಸಿನಿಮಾದವರಾಗಿದ್ದಿರ್ಬೋದು, ಅವರ ಬಗ್ಗೆ ನಾವು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ವಿತ್ ಪ್ರೂಫ್. ಏನಾದ್ರು ಮೀಡಿಯಾದಲ್ಲಿ ಈಗ ಸ್ಟೇಟ್ಮೆಂಟ್, ಈಗ ಪೇಪರ್ ಅಲ್ಲಿ ಆಗಿದ್ದಿರ್ಬೋದು, ನೀವು ಯಾರ ಬಗ್ಗೆ ಬರಿಬೇಕಾದ್ರೂ ಅದಕ್ಕೊಂದು ಪ್ರೂಫ್ ಇರಬೇಕು. ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ನೀವು ಅದನ್ನ ತಡೆದುಕೊಳ್ಳುವಂತ ಶಕ್ತಿ ನಿಮಗೆ ಇರಬೇಕು. ಅಲ್ಲಿ ಹೋಗಿ ಪ್ರೂವ್ ಮಾಡ್ಬೇಕಲ್ಲ ಕೋರ್ಟಲ್ಲಿ. ಕರೆಕ್ಟ್. ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋದಾದ್ರೆ ಕನ್ಸೆಂಟ್, ಅಂದ್ರೆ ಫಿಸಿಕಲ್ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಸೆಕ್ಷುವಲ್ ಲೈಫ್ ಆಗಿರ್ಬೋದು, ಕನ್ಸೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮ್ಯಾಮ್? 18 ವರ್ಷಕ್ಕಿಂತ ಕೆಳಗಿರುವಂತಹ ವ್ಯಕ್ತಿಗಳಿಗೆ ಒಂದು ಲೈಂಗಿಕವಾಗಿ ಆಗಿದ್ದಿರ್ಬೋದು, ಇನ್ನೊಂದಾಗಿದ್ದಿರ್ಬೋದು, ಅವರು ಒಟ್ಟಿಗೆ ಇದ್ದ ಸಂದರ್ಭಗಳಲ್ಲಿ 18 ವರ್ಷಕ್ಕಿಂತ ಕೆಳಪಟ್ರೆ ಅಲ್ಲಿ ಒಪ್ಪಿಗೆ ಇದ್ರೂ ಸಹ ಅದನ್ನ ಒಪ್ಪಿಗೆ ಅಂತ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಈಗ ನಿಮಗೆ ಪೋಕ್ಸೋ ಆಕ್ಟ್ ಅಂತ ಕೇಳಿದ್ದಿರ್ಬೋದು, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ತಡೆಯುವಂತಕ್ಕೆ ಅಂತ ಆಗಿರುವಂತಹ ಕಾನೂನು, ಅದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ ಅಂತ. ಅಲ್ಲಿ ನೀವು ಆ 18 ವರ್ಷಕ್ಕಿಂತ ಕೆಳಗಿನವರು ಮಕ್ಕಳನ್ನ ಈ ರೀತಿ ಲೈಂಗಿಕ ಇದಕ್ಕೆ ಉಪಯೋಗಿಸ್ಕೊಂಡಿದ್ರೆ ಆ ಸಂದರ್ಭಗಳಲ್ಲಿ ಅದು ಶಿಕ್ಷಾರ್ಹ ಅಪರಾಧ. ಅದು ಕನ್ಸೆಂಟ್ ಇದ್ರೂ ಕೂಡ ತಪ್ಪಾಗುತ್ತೆ. ಹೌದು, ಕನ್ಸೆಂಟ್ ಇದೆ. 18 ಕನ್ಸೆಂಟ್ ಅಂತ ತಗೊಳ್ಳೋದಿಲ್ಲ. ಅದೇ ರೀತಿ ಈಗ ಒಂದು ಅಮಲು ಪದಾರ್ಥ ತಗೊಂಡಿರುವಂತಹ ವ್ಯಕ್ತಿ ಹುಡುಗಿಯಾಗಿದ್ದಿರ್ಬೋದು, ಇಫ್ ಶಿ ಇಸ್ ಅ ಮೇಜರ್, 18 ವರ್ಷದ ಮೇಲ್ಪಟ್ಟಂತ ಹುಡುಗಿಯೇ ಆಗಿದ್ದಿರ್ಬೋದು, ಅಮಲು ಪದಾರ್ಥವನ್ನು ಕೊಟ್ಟು ಕೆಲವು ಸಂದರ್ಭಗಳಲ್ಲಿ ಶೋಷಣೆಗೊಳಪಡಿಸಿದ್ರೆ ಅಲ್ಲಿ ಸಹ ಕನ್ಸೆಂಟ್ ಇದೆ ಅಂತ ಹೇಳಕ್ಕಾಗೋದಿಲ್ಲ. ಅದೇ ರೀತಿ ಒಂದು ಡ್ರಗ್ಸ್ ಅಂತ ಹೇಳಿದ್ದಿರ್ಬೋದು, ಮಾದಕ ವಸ್ತುವನ್ನ ಉಪಯೋಗಿಸಿ ಏನಾದ್ರೂ ಹುಡುಗಿಯನ್ನ ಶೋಷಣೆಗೆ ಒಳಪಟ್ಟಿದ್ರೆ ಒಪ್ಪಿಗೆ ಇದ್ರೂ, ಈಗ ಕೆಲವರು ವಿಡಿಯೋ ಮಾಡ್ತಾರೆ, ಒಪ್ಪಿಗೆ ಉಂಟು ನನ್ಗಿಷ್ಟನ ಆ ರೀತಿಯಾದಂತ ಇದ್ದಿರ್ಬೋದು, ಇಲ್ಲ ಅದು ಕನ್ಸೆಂಟ್ ಅಂತ ಆಗೋದಿಲ್ಲ. ಅದಕ್ಕೆ ಹೇಳೋದು, ನೀವು ಕೆಲವು ಸಂದರ್ಭಗಳಲ್ಲಿ ಪೋಕ್ಸೋ ಕೇಸಸ್ ಅಲ್ಲಿ ಹುಡುಗಿ ಇಷ್ಟಪಟ್ಟು, ಈಗ 17 ವರ್ಷದ ಹುಡುಗಿ, 17 ವರ್ಷದ ಹುಡುಗಿ ಅಲ್ಲಿ ಇದ್ರೂ ಸಹ ಇಟ್ ಇಸ್ ಅಫೆನ್ಸ್ ಅಕಾರ್ಡಿಂಗ್ ಟು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ. ಅದು ಅಲ್ಲಿ ಅವರಿಗೆ ಶಿಕ್ಷೆ ಉಂಟು. ಇತ್ತೀಚಿನ ದಿನದಲ್ಲಿ ಹೆಚ್ಚಾಗಿ ನೋಡಬಹುದು ಅಂತ ಹೇಳಿದ್ರೆ, ಈ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತೆಲ್ಲ ಭಯ ಪಡಿಸುವಂತದ್ದು ಉಂಟು. ರಿಲೇಶನ್ಶಿಪ್ ಅಲ್ಲಿದ್ದು ಯಾವುದೋ ಒಂದು ವಿಡಿಯೋಸ್ ನ ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡುವಂಥದ್ದು. ಆ ಟೈಮಲ್ಲಿ ಎಚ್ಚೆತ್ಕೊಂಡು ತಗೊಳ್ಬೇಕಾಗಿರುವಂತಹ ಮೊದಲ ಸ್ಟೆಪ್ ಏನಾಗಿರುತ್ತೆ? ಸ್ಟೆಪ್ ಅಂತ ಹೇಳಿದ್ರೆ, ನೀವು ಇಮಿಡಿಯೇಟ್ ಆಗಿ ಅವರು ನಿಮ್ಗೆ ಬುಲಿ ಮಾಡ್ತಾರೆ, ಅದರ್ವೈಸ್ ಹೆದರ್ಸ್ತಾ ಇದ್ದಾರೆ ಅಂತ ಸಂದರ್ಭಗಳಲ್ಲಿ ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡಬೇಕು. ಮತ್ತೆ ಸ್ಕ್ರೀನ್ ಶಾಟ್ಸ್ ತೆಗೆದಿಡಬೇಕು. ಅವ್ರು ಯಾವ ರೀತಿ ನಿಮಗೆ ಇನ್ಫಾರ್ಮೇಶನ್, ಹೇಗೆ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಅದು ಅವ್ರು ಮೆಸೇಜ್ ಹಾಕಿರ್ತಾರಲ್ವಾ, ಸ್ಕ್ರೀನ್ ಶಾಟ್ ತೆಗೆದು ಅಥವಾ ಏನಾದ್ರು ಮಾಡಿ ರೆಕಾರ್ಡಿಂಗ್ ಇದ್ದೆ ಎಂತ ಇದ್ರು ಸಹ ನೀವು ಅದೇ, ಈಗ ಅಪರ್ಚುನಿಟೀಸ್ ಉಂಟು ನಿಮಗೆ ಅಲ್ಲಿ ರೆಕಾರ್ಡ್ ಮಾಡುವಂತ ಅಪರ್ಚುನಿಟೀಸ್, ಅದನ್ನ ಮಾಡಿ ಇಮಿಡಿಯೇಟ್ ಆಗಿ ನೀವು ಅವರ ಮೇಲೆ ಆಕ್ಷನ್ ತಗೊಳ್ಬಹುದು, ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು. ಅದೇ ರೀತಿ ನೀವು ಅಲ್ಲಿ ಹೆಲ್ಪ್ ಲೈನ್ ಉಂಟು ಒಂದು, ಇದ್ರ ಪ್ರಕಾರ ಸೈಬರ್ ಕ್ರೈಮಿಗೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರಲ್ಲ ನೀವು, ಅಲ್ಲಿ ಒಂದು ಹೆಲ್ಪ್ ಲೈನ್ ನಂಬರ್ ಉಂಟು, ಅದಕ್ಕೂ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ರೀತಿ ನೀವು ನಿಮಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ನಿಮಗೆ ಹೆಸಿಟೇಷನ್ ಆಗುತ್ತೆ ಅಂತ ಅನ್ಸಿದ್ರೆ ಆ ಸಂದರ್ಭಗಳಲ್ಲಿ ನೀವು ಇಮಿಡಿಯೇಟ್ ಆಗಿ ಒಂದು ವೆಬ್ಸೈಟ್ ಉಂಟು, cybercrime.government.in ಅಂತ, ಅಲ್ಲಿ ನೀವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು. ವೆಬ್ಸೈಟ್ ಉಂಟು. ದೆನ್ ಒಂದು ನಂಬರ್ ಉಂಟು 1930 ಅಂತ, ಆ ನಂಬರಿಗೆ ಕಾಲ್ ಮಾಡಬಹುದು. ಸೈಬರ್ ಕ್ರೈಮ್ ಇಟ್ಸ್ ಕನ್ಸಿಡರ್. ಅದೇ ರೀತಿ ಒಂದು ನಮ್ಮ ಪ್ರತಿಯೊಂದು ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಸೈಬರ್ ಸೆಲ್ ಅಂತ ಪೊಲೀಸ್
ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮಾಡಬಹುದು ಅನ್ನೋದು. ಓಕೆ, ಇವಾಗ ಹೆಚ್ಚಿನಾಗಿ ಕಂಪನೀಸ್ ಅಲ್ಲಿ ಕಾಂಟ್ರಾಕ್ಟ್ ಸೈನ್ ಮಾಡ್ಕೋತಾರೆ, 1 ವರ್ಷ ಕೆಲಸ ಮಾಡಬೇಕು ಅನ್ನೋದು. ಆ ನಡುವೆ ಯಾರಿಗಾದ್ರೂ ಬೆಟರ್ ಅಪರ್ಚುನಿಟೀಸ್ ಬಂದಾಗ ಅವ್ರ ಜಾಬ್ ಸ್ಕಿಪ್ ಮಾಡಿದ್ರೆ ಆ ಕಾಂಟ್ರಾಕ್ಟ್ ಹಿಡ್ಕೊಂಡು ಕಂಪನಿ ಅವರಿಗೆ ನಮ್ಮನ್ನ ಆಟ ಆಡಿಸುವಂತ ಅವಕಾಶ ಎಷ್ಟಿದೆ? ಆಟ ಆಡೋದು ಅಂತಲ್ಲ, ನೀವು ಸೈನ್ ಮಾಡಿದೀರಾ, 1 ವರ್ಷ ನಾನು ಇಲ್ಲಿರ್ತೀನಿ ಅಂತ ಹೇಳಿದಿರಾ, ಒಪ್ಕೊಂಡ್ಮೇಲೆ ನೀವು ಅಲ್ಲೇ ಇರಬೇಕು ಕಾನೂನು ರೀತಿಯ. ಅದ್ರ ಆ ಟೈಮ್ ಕಳೆದು ನೀವು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಕಂಡೀಷನ್ ಅಲ್ಲಿ 3 months ಪ್ರಯರ್ ನೋಟಿಸ್ ಕೊಡಬೇಕು ಅಂತ, ನೀವು ಕೊಡ್ಲೇಬೇಕಾಗ್ತದೆ. ಎಷ್ಟು ಅಮೌಂಟ್ ಹೇಳ್ತಾರೆ ನಾವು ಅಷ್ಟನ್ನ ಕೊಡ್ಬೇಕಾಗುತ್ತೆ? ಎಷ್ಟು ಅಂತ ಇಲ್ಲ, ಅದಕ್ಕೊಂದು ಲಿಮಿಟ್ ಇರ್ತದೆ, ಅದ್ರ ರೀತಿ ಕೊಡ್ಬೇಕಾಗ್ತದೆ. ಓಕೆ, ಅವ್ರ ಕೇಸ್ ಫೈಲ್ ಮಾಡಬಹುದು, ನಮ್ಮ ವಿರುದ್ಧ ಕೇಸ್ ಮಾಡುವಂತ ಅಧಿಕಾರ ಅವ್ರಿಗೆ ಉಂಟು. ಯಾಕೆಂತಂದ್ರೆ ಅದಕ್ಕೆ ಹೇಳಿದ್ ನಾನು, ನೀವು ಯಾವುದೇ ಒಂದು ಅಗ್ರಿಮೆಂಟ್ ಆಗಿದ್ದಿರ್ಬೋದು ಅಥವಾ ಕಾಂಟ್ರಾಕ್ಟ್ ಆಗಿದ್ದಿರ್ಬೋದು, ಸೈನ್ ಮಾಡ್ಬೇಕಾದ್ರೆ ಓದಿ ಸೈನ್ ಮಾಡ್ಬೇಕು, ಸುಮ್ಮನೆ ಬ್ಲೈಂಡ್ ಆಗಿ ಸೈನ್ ಮಾಡೋದಲ್ಲ. ಪ್ರತಿಯೊಂದು ಕಂಡೀಷನ್ ಓದ್ಕೋಬೇಕು. ಪ್ರಯರ್ ನೋಟಿಸ್ ಕೊಡಬೇಕು ಅಂತ ಉಂಟಲ್ಲ, ಅದನ್ನು ನೀವು ನೋಡ್ಕೋಬೇಕಾಗ್ತದೆ. ಆಸ್ ಫಾರ್ ಆಸ್ ಪಾಸಿಬಲ್ ಅದರದ್ದು ಕಾಪಿ ಒಂದು ಅವ್ರ ಹತ್ರ ಕೇಳಿ ತೆಗೆದಿಟ್ಕೊಂಡ್ರೆ ನಿಮಗೂ ಒಳ್ಳೇದು. ಯಾಕಂದ್ರೆ ನಿಮ್ಮ ಮೇಲೆ ಅವ್ರು ಸುಮ್ಮನೆ ಕೇಸ್ ಹಾಕೋದುವಾಗ ನೀವು ಅವರ ವಿರುದ್ಧ ಏನಾದ್ರು ಕಂಟೆಂಟ್ ತಗೋಬಹುದಲ್ವಾ, ಹಾಗೆ ಅದರದ್ದೊಂದು ಕಾಪಿ ಪ್ರೊವೈಡ್ ಮಾಡ್ಲಿಕ್ಕೆ ಹೇಳಿದ್ರೆ ಅವ್ರು ಕೊಡಬಹುದು, ನಿಮಗೆ ಹಕ್ಕುಂಟು ಕೇಳುವಂಥದ್ದು. ಓಕೆ, ಅಗ್ರಿಮೆಂಟ್ ಅನ್ನೋ ಒಂದು ಪದ ಹೇಳಿದ್ರಿ ಮ್ಯಾಮ್. ಹೆಚ್ಚಾಗಿ ಜಾಗದ ವಿಷಯದಲ್ಲಿ ಅಥವಾ ಏನೋ ಒಂದು ವಿಷಯದಲ್ಲಿ ಪ್ರಾಪರ್ ಡಾಕ್ಯುಮೆಂಟೇಶನ್ ಎಲ್ಲ ಕಷ್ಟ ಆಗ್ತಾ ಇದೆ, ಡಿಲೇ ಆಗ್ತಾ ಇರಬೇಕಂದ್ರೆ ಒಂದು ಅಗ್ರಿಮೆಂಟ್ ಅಂತ ಮಾಡ್ತಾರೆ. ಈ ಅಗ್ರಿಮೆಂಟ್ಗೆ ಎಷ್ಟು ತೂಕ ಇದೆ? ಯಾವ ಅಗ್ರಿಮೆಂಟ್ ಹೇಳ್ತೀರಾ? ಈಗ ನೋಡಿ, ಸೇಲ್, ನಾನು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ಅವರಿಗೆ ದುಡ್ಡು ಕೊಡೋಕೆ ಟೈಮ್ ಬೇಕು, ಆ ಥರ ಅದು ಅಗ್ರಿಮೆಂಟ್ ಫಾರ್ ಸೇಲ್ ಅಂತ ಮಾಡ್ತೀವಿ ನಾವು. ಅಲ್ಲಿ ಮೆನ್ಷನ್ ಮಾಡಿರ್ತೀವಿ, ಇಷ್ಟು ತಿಂಗಳ ಒಳಗಡೆ ನೀವು ಪೇಮೆಂಟ್ ಮಾಡಬೇಕು, ಅದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಇಷ್ಟು ದಿನದೊಳಗಡೆ ನೀವು ಪರ್ಚೇಸ್ ಮಾಡಬೇಕು, ಪರ್ಚೇಸರ್ ನಾನು ದುಡ್ಡು ಕೊಟ್ಟಿರ್ತೀನಲ್ವಾ, ಅಡ್ವಾನ್ಸ್ ದುಡ್ಡು ಕೊಟ್ಟಿರ್ತೀನಿ, ಅದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿರ್ಬೇಕಾದ್ರೆ ಯು ಶುಡ್ ಬಿ ವೆರಿ ಅಲರ್ಟ್, ನೀವು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಹೇಳಿ ನಾನು, ಯಾವುದೇ ಅಗ್ರಿಮೆಂಟ್ ಆಗಿದ್ದಿರ್ಬೋದು, ಯಾವುದೇ ಒಂದು ಕಾಂಟ್ರಾಕ್ಟ್ ಆಗಿರ್ಬೋದು, ನೀವು ಸೈನ್ ಮಾಡೋಕ್ಕಿಂತ ಮುಂಚೆ ಓದಿ ತಿಳ್ಕೋಬೇಕು. ಅಥವಾ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಯಾವ್ದಾದೊಂದು ಅಡ್ವೈಸ್ ತಗೋಬಹುದು. ಅಗ್ರಿಮೆಂಟ್ಗೆ ತುಂಬಾ ತೂಕ ಉಂಟು. ಓಕೆ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಫೈನಲ್ ಆಗಿ ನೀವು ಯಂಗ್ಸ್ಟರ್ಸ್ಗೆ ಏನಾದರೂ ಒಂದು ಲೀಗಲ್ ಅಡ್ವೈಸ್ ಕೊಡೋದಾಗಿದ್ರೆ ಏನಂತ ಕೊಡ್ತೀರಾ? ಪ್ರತಿಯೊಬ್ಬ ಯುವಜನತೆ ನಮ್ಮ ದೇಶದ ಆಸ್ತಿ. ಅವರು ಬೇಕಾಬಿಟ್ಟಿ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಎಷ್ಟು ಹೆಲ್ಪ್ ಉಂಟು, ಅಷ್ಟೇ ಡ್ರಾಬ್ಯಾಕ್ಸ್ ಉಂಟು. ನಿಮಗೆ ಎಷ್ಟು ನೀವು ಅದರಿಂದ ಉಪಕಾರ ಪಡ್ಕೊಳ್ತಿದ್ದೀರಾ, ಅಷ್ಟೇ ನಿಮಗೆ ಅದರಿಂದ ತೊಂದರೆಗಳಾಗ್ತಾ ಉಂಟು. ಈಗ ಫಾರ್ ಎಕ್ಸಾಂಪಲ್ ವಾಟ್ಸಪ್ಪಲ್ಲಿ ನೀವು ಪೋಸ್ಟ್ ಮಾಡುವಂತಹ ಫೋಟೋ ಆಗಿದ್ದಿರ್ಬೋದು ಅಥವಾ ನಿಮ್ಮ ಸ್ಟೋರಿ ಆಗಿದ್ದಿರ್ಬೋದು, ಅದನ್ನು ಮಿಸ್ಯೂಸ್ ಮಾಡುವಂತಹ ಸಾಧ್ಯತೆಗಳಿರ್ತದೆ. ನೀವೀಗ ಪೋಸ್ಟ್ ಮಾಡಿದ ತಕ್ಷಣ ಅದು ಮುಗೀತು ಅಂತಲ್ಲ, ಅದು ಇಷ್ಟು ಪರ್ಮನೆಂಟ್ ಆಗಿರ್ತದೆ. ನೀವು ಪೋಸ್ಟ್ ಮಾಡಿದಂತಹ ಡಾಕ್ಯುಮೆಂಟ್ ಇರ್ತದಲ್ಲ, ಅದು ಪರ್ಮನೆಂಟ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕಲ್ಲಿ ಪರ್ಮನೆಂಟ್ ಆಗಿರ್ತದೆ, ಅದನ್ನು ಮಿಸ್ಯೂಸ್ ಮಾಡುವಂತಹ ಸಾಧ್ಯತೆಗಳು ಇರ್ತದೆ. ಅದಕ್ಕೋಸ್ಕರ ನೀವು ಯೋಚನೆ ಮಾಡಿ ಯಾವುದೇ ಒಂದು ವಿಷಯವನ್ನು, ಫೋಟೋ ಆಗಿದ್ದಿರ್ಬೋದು ಅಥವಾ ನಿಮ್ಮ ಸ್ಟೋರಿ ಆಗಿದ್ದಿರ್ಬೋದು ಅಥವಾ ನಿಮ್ಮ ಅಡ್ರೆಸ್ ಆಗಿದ್ದಿರ್ಬೋದು, ನಿಮ್ಮ ಫೋನ್ ನಂಬರ್ ಆಗಿದ್ದಿರ್ಬೋದು, ಇನ್ನೊಬ್ಬರಿಗೆ ರಿವೀಲ್ ಮಾಡೋಕ್ಕಿಂತ ಮುಂಚೆ ಅಥವಾ ತಿಳಿಸಿಕೊಡೋದಕ್ಕಿಂತ ಮುಂಚೆ ಅಥವಾ ಪೋಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ತುಂಬ ಅಲರ್ಟ್ ಇರಬೇಕಾಗ್ತದೆ. ನಾನು ಹೊರಗಡೆ ಗೋವಾದಲ್ಲಿದ್ದೀನಿ ಅಂತ ನೀವು ಹಾಕಿದ ತಕ್ಷಣ ಬೇರೆಯವ್ರಿಗೆಲ್ಲ ಗೊತ್ತಾಗ್ತದೆ ಅಲ್ವಾ. ನೀವು ಸ್ಟೇಟಸ್ ಹಾಕಿದ್ರೆ ಪ್ರೈವೇಸಿ ಉಂಟಲ್ಲಿ, ಪ್ರೈವೇಸಿ ಸ್ಟೇಟಸ್ ಅಲ್ಲಿ ಪ್ರೈವೇಸಿ ಉಂಟು. ಎಷ್ಟು ಜನಕ್ಕೆ ನೀವು ಪೋಸ್ಟ್ ಮಾಡಬಹುದು, ಪ್ರತಿಯೊಬ್ಬರಿಗೂ ಯೂನಿವರ್ಸಲ್ ಆಗಿ ಪೋಸ್ಟ್ ಮಾಡಬಹುದಾ, ಆ ಥರ ಅವಕಾಶಗಳು ಉಂಟು ನಿಮಗೆ. ಅಲ್ಲಿ ಆದಷ್ಟು ನೀವು ನಿಮಗೆ ಬೇಕಾದವರಿಗೆ ಮಾತ್ರ ಪೋಸ್ಟ್ ಮಾಡಿ, ಬೇರೆ ಅನ್ನೋನ್ ಪರ್ಸನ್ಸ್ಗೆ, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ತುಂಬಾ ಜನ ಇರ್ತಾರೆ, ಪ್ರತಿಯೊಬ್ಬರು ನೋಡ್ತಾರೆ. ಕೆಲವು ಸಲ ಈ ಥರ ಇಶ್ಯೂಗಳಾಗಿದೆ. ನಾನು ಗೋವಾದಲ್ಲಿ ಇದ್ದೀನಿ ಅಂತ ಸ್ಟೇಟಸ್ ಹಾಕಿರ್ತದೆ, ಮನೆ ಕಳ್ತನ ಆಗಿರ್ತದೆ, ಇಂಥ ಸಂದರ್ಭಗಳು ಬರ್ತದೆ. ಅದು ಹೆಣ್ಮಕ್ಳಾಗಿದ್ದಿರ್ಬೋದು, ಗಂಡು ಮಕ್ಳಾಗಿದ್ದಿರ್ಬೋದು, ಒಂದು ಫೋಟೋ ಪೋಸ್ಟ್ ಮಾಡಬೇಕಾದ್ರೆ ನಮ್ಮದೇ ಆಗಿದ್ದಿರ್ಬೋದು, ಇನ್ನೊಬ್ಬರದೇ ಆಗಿದ್ದಿರ್ಬೋದು, ಯೋಚನೆ ಮಾಡಿ ಪೋಸ್ಟ್ ಮಾಡಬೇಕು. ಅದೇ ರೀತಿ ಈ ದೇಶದಲ್ಲಿರುವಂತಹ ಕಾನೂನುಗಳ ಬಗ್ಗೆ ಆದಷ್ಟು ತಿಳ್ಕೊಳ್ಬೇಕು ಅಂತ. ಈಗ ಸೋಷಿಯಲ್ ಮೀಡಿಯಾನೇ ಉಂಟು, ನೀವು ಗೂಗಲ್ ಮಾಡಿದ ತಕ್ಷಣ ಕೆಲವು ಕಾನೂನುಗಳ ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳ್ಕೋಬೇಕು, ಅದರ್ವೈಸ್ ಅದು ಅಡ್ವೈಸ್ ತಗೋಬೇಕು. ಸುಮ್ಮನೆ ಯಾರಾದ್ರೂ ನನ್ನ ಅದೇ ನೀವು ಹೇಳಿದ್ರಲ್ಲ ಸೈಬರ್ ಬುಲ್ಲಿಂಗ್ ಆಗಿದ್ದಿರ್ಬೋದು, ಇನ್ನೊಂದು ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ನಿಮ್ಮ ತಪ್ಪಲ್ಲ ಅದು. ನೀವು ಕೆಲವು ಸಂದರ್ಭಗಳಲ್ಲಿ ಒಳ್ಳೆ ರೀತಿಯಿಂದ ಫೋಟೋ ಪೋಸ್ಟ್ ಮಾಡಿದ್ದಿರ್ಬೋದು, ಅದನ್ನ ಬೇರೆಯವ್ರು ಮಿಸ್ಯೂಸ್ ಮಾಡಿದ್ದಿರ್ಬೋದು, ಹೆದರ್ಕೊಂಡು ಕೂರೋದಲ್ಲ. ನಿಮ್ಮ ಯುವಜನತೆ ಕೆಲವು ಸಂದರ್ಭಗಳಲ್ಲಿ ತಪ್ಪು ನಿರ್ಧಾರಗಳನ್ನ ತಗೊಳ್ತಾರೆ. ಸುಸೈಡ್ ಅನ್ನುವಂತ ವಿಷಯಗಳಿಗೂ ಹೋಗಿರುವಂತ ಇದುಂಟು. ಕೆಲವು ಗೇಮ್ ಆಗಿದ್ದಿರ್ಬೋದು ಅಥವಾ ಗೇಮಿಂದ ಆಗಿದ್ದಿರ್ಬೋದು, ಅದರ್ವೈಸ್ ವಿತ್ ಫೋಟೋಸ್ ಪೋಸ್ಟ್ ಮಾಡಿ ಆ ಫೋಟೋನ ಬೇರೆ ಯಾರು ಮಿಸ್ಯೂಸ್ ಮಾಡಿ ತಪ್ಪು ದಾರಿ ಹಿಡಿಯುವಂತ ಸ್ಥಿತಿಗಳಿದ್ದಿರ್ಬೋದು, ಅಥವಾ ದುಡುಕಿ ತಪ್ಪು ನಿರ್ಧಾರಗಳು, ಸುಸೈಡ್ ಅಂತಹ ನಿರ್ಧಾರಗಳನ್ನ ತಗೊಳ್ಬಾರ್ದು. ಪ್ರತಿಯೊಂದು ಈಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ನಿಮ್ಮ ಬಗ್ಗೆ ಅವರಿಗೆ
ಗೊತ್ತುಂಟು, ಗೊತ್ತಿಲ್ದಿದ್ರೂ ಸಹ ನೀವು ಒಂದು ಕಡೆ ಕೂತ್ಕೊಂಡು ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಥಿಂಕ್ ಮಾಡಬೇಕು. ನಿಮ್ಮನ್ನು ಇಷ್ಟು ವರ್ಷ ಸಾಕಿರ್ತಾರೆ, ಮಾಡಿರ್ತಾರೆ ಅನ್ನೋದು ನಾನು ಯುವಜನತೆ ಕೊಡೋದು. ಅದೇ ರೀತಿ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್, ಅದು ಮೇನ್. ನೀವು ಗಾಡಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟು ಗಾಡಿನ ಸ್ಪೀಡ್, ನಾನು ಆಗ ಹೇಳಿಲ್ಲ ಸ್ಪೀಡ್ ಲಿಮಿಟ್ ಉಂಟು. ಸ್ಕೂಲ್ ಏರಿಯಾದಲ್ಲಿ, ಹಾಸ್ಪಿಟಲ್ ಏರಿಯಾದಲ್ಲಿ ಮತ್ತು ಹೈವೇ ಅಲ್ಲಿ, ಈ ತರ ಪ್ಲೇಸಸ್ ಅಲ್ಲಿ ಸ್ಪೀಡ್ ಲಿಮಿಟ್ಸ್ ಉಂಟು. ನಿಮಗೆ ಗಾಡಿ ಸಿಕ್ಕಿದೆ, ತಂದೆ ತಾಯಿ ಪಾಶ್ ಆಗಿ ಗಾಡಿ ತಕ್ಕೊಟ್ಟಿದ್ದೀರ ಅಂತ ಹೇಳ್ಬಿಟ್ಟು ಒಟ್ರಾಸಿ ಗಾಡಿ ಓಡಿಸೋದಲ್ಲ. ಇನ್ನೊಬ್ಬರು ಜೀವದ ಬಗ್ಗೆ ಚಿಂತೆ ಮಾಡಬೇಕಾಗ್ತದೆ. ನಾವು ನಮ್ಮ ಜೀವದ ಬಗ್ಗೆ ಹೇಗೆ ಥಿಂಕ್ ಮಾಡಬೇಕು ಮತ್ತು ಇನ್ನೊಬ್ಬರ ಜೀವದ ಬಗ್ಗೆ ಥಿಂಕ್ ಮಾಡಬೇಕು. ಸ್ಪೀಡ್ ಲಿಮಿಟ್ ಇಟ್ಕೊಂಡು ನೀವು ಗಾಡಿ ಓಡಿಸಿ. ಮತ್ತು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಉಪಯೋಗ ಪಡ್ಕೊಳ್ಳಿ, ಅದನ್ನ ನಿಮ್ಮ ಜೀವಕ್ಕೆ ತೊಂದರೆ ಮಾಡ್ಕೋಬೇಡಿ. ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳೋದಕ್ಕೆ ಕಾನೂನು ಇರೋದು. ಕಾನೂನಲ್ಲಿ ಇರುವಂತಹ ಅವಕಾಶವನ್ನು ಪಡೆದುಕೊಂಡು ನೀವು ಕಾನೂನಿನ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ. ಒಂದು ಕ್ವೆಶ್ಚನ್ ಮಿಸ್ ಆಯ್ತು ಮ್ಯಾಮ್. ಈ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡುವಂಥದ್ದು ಚಾನ್ಸಸ್ ಇದೆಯಾ? ಹೌದು. ಯಾವುದು ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಒಂದು ವ್ಯಕ್ತಿ ಮದ್ಯಪಾನ ಮಾಡಿ ಅಥವಾ ಏನಾದರೂ ಡ್ರಗ್ಸ್ಗೆ ಒಳಪಟ್ಟು ತೊಂದರೆ ಮಾಡಿ ಆಕ್ಸಿಡೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ವಿತೌಟ್ ವಾರೆಂಟ್ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದೆ. ಅರೆಸ್ಟ್ ಆದ ವ್ಯಕ್ತಿಗೆ ಕೆಲವು ಹಕ್ಕುಗಳಿದೆ. ಅವನು ಮ್ಯಾಜಿಸ್ಟ್ರೇಟ್ ಮುಂದೆ 24 ಗಂಟೆ ಒಳಗಡೆ ಅವನ್ನ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅವನ ಮನೆಯವರಿಗೆ, ಈಗ ಮೋಟಾರ್ ವೆಹಿಕಲ್ಸ್ ಅಂತಲ್ಲ, ಬೇರೆ ಯಾವುದೇ ಒಂದು ವ್ಯಕ್ತಿ ಅಪರಾಧಿ, ಆರೋಪಿ ಅಂತ ಹೇಳ್ತೀವಿ ಅವನ ಒಂದು ಕೇಸ್, ಅವನ ವಿರುದ್ಧ ಕೇಸ್ ಇದೆ, ಆ ಸಂದರ್ಭದಲ್ಲಿ ಅವನನ್ನ 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅಲ್ಲಿ ಅದಕ್ಕಿಂತ ಮುಂಚೆ ಅವ್ರು ಕೇಳ್ತಾರೆ, ಜಡ್ಜ್ ಕೇಳ್ತಾರೆ, ನಿಮಗೆ ಯಾರಾದ್ರೂ ಪೊಲೀಸ್ ಅವರು ಕಿರುಕುಳ ಕೊಟ್ಟಿದ್ದಾರಾ, ಹಿಂಸೆ ನೀಡಿದಾರಾ ಅಂತ. ಕೊಡ್ಲಿಕ್ಕಿಲ್ಲ, ಹಿಂಸೆ ಮಾಡ್ಲಿಕ್ಕಿಲ್ಲ. ಅದು ಮಾನವ ಹಕ್ಕುಗಳು, ಹ್ಯೂಮನ್ ರೈಟ್ಸ್ ಅಂತ ನೀವು ಕೇಳಿದಿರ್ಬೋದು. ಮಾನವ ಹಕ್ಕುಗಳ ವಿರುದ್ಧ ಆಗ್ತದೆ ಅದು. ಇಂಟ್ರೋಗೇಷನ್ ಮಾಡ್ಬೇಕಾದ್ರೆ ಲಾಟಿಲ್ ಹೊಡೆಯೋದು, ಅದು ಇದು ಎಲ್ಲ ಮಾಡಿದ್ರೆ ಇಟ್ಸ್ ಅಗೇನ್ಸ್ಟ್ ಹ್ಯೂಮನ್ ರೈಟ್ಸ್ ಅಂತ ಆಗ್ತದೆ ಮತ್ತು ಕಾನೂನಿಗೆ ವಿರುದ್ಧ ಅದು. ಒಬ್ಬ ವ್ಯಕ್ತಿ ಅರೆಸ್ಟ್ ಆಗುವಂತ ಸಂದರ್ಭದಲ್ಲಿ ಅವನು ಯಾಕೆ ಅರೆಸ್ಟ್ ಆಗ್ತಿದ್ದಾನೆ ಹೇಳ್ಬೇಕಾಗ್ತದೆ. ನಿಮ್ಮ ವಿರುದ್ಧ ಏನ್ ಕೇಸ್ ಇದೆ ಹೇಳ್ಬೇಕಾಗ್ತದೆ. ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಅವರ ಸ್ನೇಹಿತರಿಗೆ ಇನ್ಫಾರ್ಮ್ ಮಾಡಲೇಬೇಕಾಗ್ತದೆ ಪೊಲೀಸವರು, ಇವ್ನು ಯಾಕೆ ಅರೆಸ್ಟ್ ಮಾಡಿದ್ವಿ ಇವ್ರನ್ನ ಅಂತ. ಮತ್ತೆ 24 ಗಂಟೆ ಒಳಗೆ ಅವರು ಮತ್ತೆ ಮೆಡಿಕಲ್ ಟೆಸ್ಟ್ ಒಂದು ಮಾಡ್ತಾರೆ, ಅವರ ಹೆಲ್ತ್ ಹೇಗಿದೆ ಅನ್ನೋದನ್ನ ಟೆಸ್ಟ್ ಮಾಡಿ ಮತ್ತೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದರ ನಂತರ ಅದೇ ನೀವು ಹೇಳಿದಾಗೆ ವಿತೌಟ್ ವಾರೆಂಟ್ ಕೆಲವು ಕೇಸಸ್ ಅದು ಇದರಲ್ಲಿ ಯಾವುದರಲ್ಲಿ ನಮ್ಮ ವೆಹಿಕಲ್ ಮೋಟಾರ್ ವೆಹಿಕಲ್. ಅದರ್ವೈಸ್ ಡಿಪೆಂಡಿಂಗ್ ಅಪಾನ್ ದ ಸೀರಿಯಸ್ನೆಸ್ ಆಫ್ ದ ಅಫೆನ್ಸಸ್, ಮರ್ಡರ್ ಕೇಸಸ್ ಆಗಿದ್ದಿರ್ಬೋದು, ಇನ್ನೊಂದಾಗಿದ್ದಿರ್ಬೋದು, ಇಮಿಡಿಯೇಟ್ ಆಕ್ಷನ್ ತಗೊಳ್ಳುವಂತಹ ಕೇಸಸ್ ಕೆಲವಿದೆ. ಅದರಲ್ಲಿ ಬೇಲೇಬಲ್, ನಾನ್ ಬೇಲ್ ನಾವು ತಗೊಳ್ತೀವಿ, ನೀವು ಕೇಳಿದ್ದಿರ್ಬೋದು. ಆ ರೀತಿ ಅದೇ ರೀತಿ ಸೀರಿಯಸ್ನೆಸ್ ಆಫ್ ದ ಅಫೆನ್ಸಸ್ ಮೇಲೆ ಡಿಪೆಂಡ್ ಆಗ್ತದೆ. ನೀವು ವಾರೆಂಟ್ ಇಲ್ಲದೆ ಇನ್ನೂ ಸಹ ಕೆಲವು ಸಂದರ್ಭಗಳಲ್ಲಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಇರ್ತದೆ. ಇದುವರೆಗೂ ಒಂದಷ್ಟು ಜನರಲ್ ಲಾಸ್ ಅಂಡ್ ರೈಟ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿನ ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಧನ್ಯವಾದ. ಸ್ನೇಹಿತರೆ, ಇವತ್ತಿನ ಈ ಒಂದು ಸಂದರ್ಶನದಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಕಾನೂನು ಅನ್ನೋದು ಕೇವಲ ವಕೀಲರು ಅಥವಾ ನ್ಯಾಯಾಲಯಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಅದರ ಬಗ್ಗೆ ಮೂಲಭೂತ ಅರಿವು ಇರಬೇಕು ಅನ್ನೋದು. ವಿಶೇಷವಾಗಿ ನಮ್ಮಂತಹ ಯುವ ಜನತೆಗೆ ನಮ್ಮ ಹಕ್ಕಿನ ಬಗ್ಗೆ, ಅದರ ಜೊತೆಗೆ ನಮ್ಮ ಜವಾಬ್ದಾರಿಯ ಬಗ್ಗೆ ಮಾಹಿತಿ ಇದ್ದಷ್ಟು ನಮ್ಮ ಸಮಾಜ ಹೆಚ್ಚು ಜಾಗೃತವಾಗುತ್ತೆ. ಇವತ್ತಿನ ಈ ಒಂದು ಸಂದರ್ಶನ ನಮಗೆ ಅರಿವು ನೀಡಿದ್ದು ಮಾತ್ರ ಅಲ್ಲದೆ ನಮ್ಮನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಾನು ನಮಿತಾ ಆಂತರ್ಯ ಶೆಟ್ಟಿ. ಇದುವರೆಗೆ ಯುವಜನತೆಗೆ ತಿಳಿದಿರಬೇಕಾದ ಸಾಮಾನ್ಯ ಕಾನೂನು ಸಲಹೆಗಳು ಈ ಕುರಿತು ವಕೀಲರಾದ ಸುಷ್ಮಾ ಬಿ ಶೆಟ್ಟಿ ಇವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಇದು ಇಂದಿನ ಯುವವಾಣಿ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.